ಚಿಕ್ಕದ ತಗೊಳ್ಳಿ. ಥ್ಯಾಂಕ್ ಯು. ಅರ್ಚನಾ ಬೇಡ. ಏನಮ್ಮ ಇವತ್ತು ನೀನೇ ಕಾಫಿ ಕೊಡ್ತಿದ್ಯಾ? ಕೊಡೋದು ಮಾತ್ರ ಅಲ್ಲ, ನಾನೇ ನನ್ನ ಕೈಯಾರ ಕಾಫಿ ಮಾಡಿದ್ದೀನಿ ಕೂಡ. ಓ, ಏನು ಸರ್ಪ್ರೈಸ್ ಇವತ್ತು? ಸರ್ಪ್ರೈಸ್ ಅಂತೇನಿಲ್ಲ, ಈ ಥರ ಎಲ್ಲರೂ ಒಟ್ಟಿಗೆ ಇದ್ದು ತುಂಬ ದಿನಗಳಾಗಿತ್ತಲ್ಲ ಅದಕ್ಕೆ. ದಿಶಾ ಕಾಫಿ ತಗೋ. ಚಿರು ಎಲ್ಲಿ ಕಾಣ್ತಾ ಇಲ್ಲ? ಗೊತ್ತಿಲ್ಲ, ಬೆಳಗ್ಗೆನೆ ಎಲ್ಲೋ ಹೋದ್ರು. ಯಾರಿಗೂ ಹೇಳ್ದೆ ಬೆಳಗ್ಗೆನೆ ಎಲ್ಲಿ ಹೋಗಿದ್ದಾನ ಅವನು? ಅಲ್ಲ, ಅವನಿಗೂ ಸೇರಿಸಿ ಕಾಫಿ ಮಾಡಿದ್ದೀನಿ. ಎಲ್ಲಿ ಹೋದ ಅಂತ ಒಂದ್ಸತಿ ಫೋನ್ ಮಾಡಿ ನೋಡ್ತೀನಿ. ಇವ್ರು ಈಗಿರೋದಕ್ಕೂ ನಿನ್ನೆ ಇದ್ದದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಏನೂ ಆಗೇ ಇಲ್ಲ ಅನ್ನೋ ಥರ ಮುಖವಾಡ ಹಾಕಿ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ. ಸೌಂದರ್ಯ, ನೀನು ಫೋನ್ ಮಾಡಬೇಡ, ಚಿರು ಬಂದ ನೋಡು. ಏನೋ ಚಿರು, ಕಟ್ಕೊಂಡಿದ್ದ ಹೆಂಡತಿಗೂ ಹೇಳಿದೆ, ನಿಮ್ಮ ಅತ್ತಿಗೆಗೂ ಹೇಳಿದೆ, ಎಲ್ಲೋ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ. ಲಾಟ್ರಿ ಗೀಟ್ರಿ ಹೊಡಿತಾ ಹಿಂಗೆ? ಇಲ್ಲ ಅಣ್ಣ ಅದಕ್ಕೆ ಹೆಸರಲ್ಲಿ ಪೂಜೆ ಮಾಡ್ಸೋಣ ಅಂತ ಹೋಗಿ ಬಂದೆ. ವೆರಿ ಗುಡ್ ಕಣೋ, ವೆರಿ ಗುಡ್. ಏನಪ್ಪ, ನೀನು ಯಾವತ್ತೂ ದೇವಸ್ಥಾನಕ್ಕೆ ಹೋಗದೆ ಇದ್ದೋನು ಇವತ್ತು ಗುರು ಸೌಂದರ್ಯ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬಂದಿದೆಯಲ್ಲ, ಏನು ವಿಷಯ? ಅಣ್ಣ ಹೇಗಿದ್ರು ಇನ್ಮೇಲೆ ಇಲ್ಲೇ ಇರ್ತಾನಲ್ಲ, ಸೊ ಆದಷ್ಟು ಬೇಗ ಮನೆಗೊಂದು ಪುಟ್ಟ ಕಂದಮ್ಮ ಬರಲಿ ಅಂತ ಬೇಡ್ಕೊಂಡು ಬಂದೆ. ಅಯ್ಯೋ, ಸೂಪರ್ ಕಣೋ, ಸೂಪರ್. ಇಲ್ಲ, ನಾನು ಸುಮ್ಮನಿದ್ರೆ ಆಗಲ್ಲ. ನಾನು ಇವ್ರ ದಾರಿಯಲ್ಲೇ ಹೋಗಿ ಗೆಲ್ಲಬೇಕು. ಇವ್ರು ಆಡೋ ನಾಟಕಕ್ಕೆ ನಾನು ನಗ್ತಾನೆ ಉತ್ತರ ಕೊಡಬೇಕು. ಎಸ್ ಸೌಂದರ್ಯ, ನೋಡಿ, ಇಷ್ಟು ದಿನ ನೀವು ಚಿರಾಗೋಸ್ಕರ ತಾಯ್ತನನ ತ್ಯಾಗ ಮಾಡಿದ್ದು ಸಾಕು. ಈಗ ಅವ್ರು ದೊಡ್ಡವರಾಗಿದ್ದಾರೆ, ಮದುವೆನೂ ಆಗಿದೆ. ನಿಮ್ಮದೇ ಆದ ಒಂದು ಫ್ಯಾಮ್ಲಿ ಬೇಕಲ್ವಾ? ಒಂದು ಹೆಣ್ಣಿಗೆ ತನ್ನ ಮಗು ಆದಾಗನೇ ತನ್ನ ಜೀವನ ಪರಿಪೂರ್ಣ ಆಗೋದು ಅಂತಾರೆ. ಪ್ಲೀಸ್ ಸೌಂದರ್ಯ, ಚಿರಾಗ್ ಮಾತನ್ನ ಕೇಳಿ. ಕರೆಕ್ಟಾಗಿ ಹೇಳಿದೆ ಕಣಮ್ಮ. ಎಕ್ಸ್ಕ್ಯೂಸ್ ಮೀ, ನಂಗೊಂದು ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ ಇದೆ. ಅಣ್ಣ, ನಾವೆಲ್ಲರೂ ಸೇರ್ಕೊಂಡು ಅದಕ್ಕೆ ಇಷ್ಟೊಂದು ಫೋರ್ಸ್ ಮಾಡಿದ್ವಲ್ಲ, ಅದಕ್ಕೆ ಅಪ್ಸೆಟ್ ಆಗಿದ್ದಾರೆ. ಶಿ ನೀಡ್ ಸಮ್ ಟೈಮ್. ಆಮೇಲೆ ನೀನೇ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ನಾನು ಹೇಳೋಷ್ಟು ಹೇಳಿದ್ದೇನೆ ಚಿರು. ಡಿಸೈಡ್ ಮಾಡಬೇಕಾಗಿರೋದು ಸೌಂದರ್ಯ.